ಹಲೋ ಆತ್ಮೀಯ ಸ್ನೇಹಿತರೆ, ಎಲ್ಲರೂ ಸೌಖ್ಯನಾ? ಇವತ್ತು ತುಂಬ ಚಳಿ ಜಾಸ್ತಿ ಇದೆ ಅಲ್ವಾ? ಇವತ್ತು ನಿಮ್ಮ ಹತ್ರ ಒಂದು ಸಂಗತಿಯನ್ನು ಹಂಚ್ಕೊಳ್ಳೋಕ್ಕೆ ಅಂತ ಬಂದಿದ್ದೀನಿ. ಏನಪ್ಪ ಅಂತ ಕೇಳಿ, ನಾನು ನನ್ನ ತಮ್ಮ ಸೇರಿ 2 ಮರಿಗಳನ್ನು ಸಾಕಿದ್ವಿ. ಮೊಲದ ಮರಿಗಳು ನಮ್ಮ ಮನೆಗಳಲ್ಲಿ ಒಂದು ಸದಸ್ಯರ ಥರನೇ ಆಗ್ಬಿಟ್ಟಿದ್ವು ರೀ. ಅಣ್ಣ ಅವುಗಳಿಗೆ ಅಂತಾನೆ ತರಕಾರಿ ಸೊಪ್ಪುಗಳನ್ನೆಲ್ಲ, ಕ್ಯಾರೆಟು ಅಂಥವುಗಳನ್ನೆಲ್ಲ ತರ್ತಾಯಿದ್ರು. ಮತ್ತು ನಾನು ನನ್ನ ತಮ್ಮ ಸೇರಿ ಗರಿಕೆ ಸೊಪ್ಪನ್ನ ತರ್ತಾಯಿದ್ವಿ. ಈ ಎರಡೂ ತಿಂದು ಮುಗಿಸ್ಬಿಡ್ತಿದ್ವು. ತುಂಬ ಚುರುಕಾಗಿದ್ವು. ಮನೆಯಲ್ಲಿ ಅವುಗಳಿಂದ ತುಂಬ ಸಂಭ್ರಮ ಇತ್ತು. ಅಣ್ಣ ಬರ್ತಾ ಇದ್ದ ಹಾಗೆ ಸಡನ್ನಾಗಿ ಅವ್ರ ಶೂ ಸೌಂಡ್ ಕೇಳಿಸಿದ್ರೆ ಸಾಕು, ಅವ್ರ ಶೂನ ಹೋಗ್ಬಿಟ್ಟು ಪರ ಕೆರೀತಾ ಇದ್ವು. ಆಮೇಲೆ ತಡೀರೋ, ತಡೀರೋ, ಊಟ ತಂದಿದ್ದೀನಿ, ಹಿಂಗೆಲ್ಲ ಕೆರಿಬೇಡ್ರೋ, ನನ್ನ ಶೂ ಹಾಳಾಗುತ್ತೆ ಅಂತ ಹೇಳ್ತಾಯಿದ್ರು ಅಣ್ಣ. ಹಾಗೆ ಒಂದು ಸಾರಿ ಅವ್ರೇನೋ ಹಿಂಗೆ ಊಟಕ್ಕೆ ಕೂತ್ಕೊಂಡು ಮಾತಾಡ್ತಾ ಇರ್ಬೇಕಾದ್ರೆ ಅವ್ರಿಗೆ ಸೀನ್ ಬಂತು ರೀ. ಒಂದೇ ಒಂದ್ಸಲ ಸೀತ್ರು. ಆ 2 ಪರಾರಿ ಮಂಚುಡಿಗೆ ಹೋಗಿ ಹಡ್ಕೊಂಡು ಪುಳ ಅಂತ ನೋಡ್ತಾ ಇದ್ವು. ಹಾಗೆ ಹೀಗೆ ನಡೀತಾ ಇರಬೇಕಾದ್ರೆ ಅವು ಸರಾಸರಿ 7 ಮರಿಗಳನ್ನು ಹಾಕಿದ್ವು. ಆ ಮರಿನ ನೋಡೋಕ್ಕೆ ಮುದ್ದಾಗಿತ್ತು ರೀ. ನಾನಂತೂ ಫಸ್ಟ್ ಟೈಮ್ ಆ ಮರಿಗಳನ್ನು ನೋಡಿದ್ದು. ಹಾಗೆ ಆ ಮರಿಗಳು ಆ ಮರಿಗಳನ್ನ ನೋಡ್ಬಿಟ್ಟು ನಮಗೂ ನನ್ನ ತಮ್ಮನಿಗೂ ತುಂಬ ಒಂಥರ ಇಷ್ಟು ಸಣ್ಣ ಮರಿಗಳು ನಮ್ಮ ಮನೆಗಳಿದ್ದಾವೆ ಅಂತ ಖುಷಿ. ಹಾಗೆ ನಮ್ಮ ಅಕ್ಕಪಕ್ಕ ಮನೆಯಲ್ಲಿ ಒಂದು ಬೆಕ್ಕು ಓಡಾಡ್ತಿತ್ತು ರೀ. ಆ ಬೆಕ್ಕು ನಾವು ಗಮನಿಸ್ತಿದ್ದಂಗೆ ಬಂದು ಮನೆಯೊಮ್ಮೆ ಕದ್ದು ಹಾಲು ಕುಡ್ಕೊಂಡು ಹೋಗೋದು, ಈ ಥರ ಚಿಲ್ಲರೆ ಕೆಲಸನೆಲ್ಲ ಮಾಡ್ತಿತ್ತು. ನಾವು ತುಂಬ ಓಡಿಸ್ತಾ ಇದ್ವಿ. ಬಂದು ಏನಾದರೂ ಮಾಡಿ ಹಾಲನ್ನ ಕುಡಿತಾ ಇತ್ತು. ಅದು ಹೆಂಗೆ ನೋಡ್ತೋ ಗೊತ್ತಿಲ್ಲ, ಆ ಮರಿಗಳನ್ನು ಒಂದು ದಿನ ಆ 7 ಮರಿಗಳನ್ನು ತಿಂದಾಕ್ಬಿಟ್ಟಿತ್ತು. ಅವತ್ತಂತೂ ನನ್ನ ತಮ್ಮ ತುಂಬ ಬೇಜಾರು ಮಾಡ್ಕೊಂಡ್ಯ. ಮತ್ತು ಆ 2 ಮರಿಗಳಿಗೆ ಒಂದಿನ ಅದೇ ದಿನ 1-2 ದಿನ ಬಿಟ್ಕೊಂಡು ಅದು ಅಮ್ಮ ಮರಿಗೆ ಬಾಯಿ ಹಾಕಿ ಅದನ್ನು ಕೊಂದ್ಬಿಡ್ತು. ಇದನ್ನೆಲ್ಲ ನೋಡಿದ ನನ್ನ ತಮ್ಮ ಒಂದಿನ ಏನು ಮಾಡ್ದ, ಆ ಬೆಕ್ಕನ್ನು ಒಂದು ಚೀಲದೊಳಕ್ಕೆ ಹಾಕ್ಕೊಂಡ್ಬಿಟ್ಟು ದೂರ ಒಂದು 5-6 ಕಿಲೋಮೀಟ್ರ್ ದೂರ ಇತ್ತು. ಆ ದೂರ ತಗೊಂಡೋಗಿ ಬಿಟ್ಟು ಬರ್ತೀನಿ ಅಂತ ಹೋದ. ಅಣ್ಣ ಹೇಳ್ತು, ಅವು ಬರ್ತಾವೆ ಕಣೋ ನಿರಂಜನ, ನೀನು ಎಷ್ಟು ದೂರ ಬಿಟ್ಟು ಬಂದರೂ ಬರ್ತಾರೆ ಅಂತ ಅಂದರು. ಆದರೂ ಅವನಂದ, ನೋಡು ನಾನು ಎಷ್ಟು ದೂರ ಬಿಟ್ಟು ಬರ್ತೀನಿ, ಅವು ಮತ್ತೆ ಬರಬಾರ್ದು ಮನೆ ಹತ್ರ ಅಂತ ಅಂದರು. ಕಣ್ಣಿಗೆ ಕಾಣದ ಹಂಗೆ ಬಿಟ್ಟು ಬಂದ್ಬಿಡ್ತೀನಿ ಅಂತ ಹೇಳಿದರು. ಮಾರನೇ ದಿನ ಬಾಗಿಲು ತೆಗೆದು ಈಚೆ ಹೋಗಿ ನೋಡಿದಾಗ ಅವನಿಗೆ ಮತ್ತು ನಮ್ಮೆಲ್ಲರಿಗೂ ಒಂದು ಆಶ್ಚರ್ಯ ಕಾದಿತ್ತು. ನಾವೇನು ಆ ಬೆಕ್ಕು ಇನ್ನು ಬರಲ್ಲ ಅಂದ್ಕೊಂಡಿದ್ವಲ್ಲ, ಆ ಬೆಕ್ಕು ಮನೆಯ ಕಾಂಪೌಂಡ್ನಲ್ಲೇ ಮೇಲೆ ಕೂತು ಮಿಯಾವ್ ಮಿಯಾವ್ ಅಂತ ಹಳೇ ರಾಗದಲ್ಲಿ ಕೂತ್ಕೊಂಡಿತ್ತು. ನನ್ನ ತಮ್ಮನಿಗೆ ನಮ್ಮ ಅಪ್ಪಾಜಿಗೆ ಎಲ್ಲಿಂದ ಸಿಟ್ಟು ಬಂತೋ, ಮತ್ತೆ ಇನ್ನೊಂದು ದಿನ ಬೈಕ್ ಹಾಕ್ಕೊಂಡೋಗಿ ಕರ್ಕೊಂಡೋಗಿ ಬಿಟ್ಟು ಬಂದರು. ಇದು ಆಲ್ರೆಡಿ 3ನೇ ಸಾರಿ ಈ ಥರ ಬಿಟ್ಟು ಬಂದಿದ್ದು ಆ ಬೆಕ್ಕನ್ನು. ಹಾಗೆ ನಾವು ಒಂದು ನಾಯಿ ಮರಿ ತರಲಿ, ಒಂದು ಕುರಿ ಮರಿ ತರಲಿ, ಅಥವಾ ಯಾವುದೋ ಒಂದು ಪ್ರಾಣಿಗಳನ್ನ ತಂದ್ರೂ ನಮಗೆ ಬೇಜಾರು ಆಗ್ದಲೇ ಇರೋ ರೀತಿ ಅವುಗಳಿಗೂ ಪ್ರೀತಿ ಕೊಟ್ಟು ಎಲ್ಲರ ಜೊತೆನೂ ಹಿಂಗೆ ಬೆರಿಬೇಕು, ಎಲ್ಲ ಪ್ರಾಣಿಗಳಿಗೂ ಹಿಂಗೆ ನಾವು ದಯೆನ ತೋರಿಸ್ಬೇಕು ಅಂತ ಅವ್ರನ್ನ ನೋಡಿ ಕಲಿತಾ ಇದ್ವಿ ರೀ. ನಾವು ಇಷ್ಟು ದಿನದಲ್ಲಿ ಅಣ್ಣ ಅದನ್ನು ತಂದ್ಕೊಡು, ಅಮ್ಮನ ಮರಿಗಳಿಗೆ ತರಕಾರಿ ತೊಗೊಂಬ ಅಂತ ಯಾವತ್ತೂ ಕೂಡ ನಾವು ಹಠ ಮಾಡಿದ್ದವರಿಲ್ಲ. ಅಣ್ಣನೇ ತಾವೇ ಓನಾಗಿತ್ತವು. ಅದು ನೋಡಿಬಿಟ್ಟು ಅವುಗಳಿಗೆ ಕ್ಯಾರೆಟ್ ಇಷ್ಟ ಅಂತ ತಿಳ್ಕೊಂಡು ಕ್ಯಾರೆಟ್ನ ತರ್ತಾಯಿದ್ರು. ಆ ತರಕಾರಿ ಎಲೆಕೋಸಿಂದು ಸಿಪ್ಪೆ ಎಲ್ಲ ಇರುತ್ತಲ್ಲ, ಅದನ್ನೆಲ್ಲ ಕೇಳಿ ತೊಗೊಂಡು ಬರ್ತಾಯಿದ್ರು. ಈ ರೀತಿ ಅವರು ಪ್ರಾಣಿಗಳಲ್ಲಿರೋ ದಯನ ಕೂಡ ನಮ್ಗೆ ಹಿಂಗೆ ಅದ್ರ ಜೊತೆ ಬೆರಿಬೇಕು ಅಂತ ಹೇಳ್ಕೊಡ್ತಾಯಿದ್ರು. ಆ ಪ್ರಾಣಿ ಆ 2 ಮೊಲ ಸತ್ತಾಗ್ಲಂತೂ ನಮ್ಮ ಮನೆಯಲ್ಲಿ ಎಲ್ಲರಿಗೂ ಎಷ್ಟು ಕೋಪ ಬಂದಿತ್ತು ಆ ಬೆಕ್ಕಿನ ಮೇಲೆ ಅಂತಂದರೆ, ಎಲ್ಲಾದರೂ ಬೆಕ್ಕು ನೋಡಿದ್ರು ನಮ್ಗೆ ಅದೇ ಕೋಪ ಬರ್ತಾಯಿತ್ತು. ಅದೇ ಬೆಕ್ಕನ್ನು ಅದೇ ಥರ ಬೆಕ್ಕಿರ್ಬೋದೇ, ಇದು ಹೊಡೆದ್ಬಿಡೋಣ ಅನ್ನೋಷ್ಟು ಆ ಥರ ಈ ಸಂಗತಿ ಅಂತೂ ನಡೆದಿತ್ತು. ಹಾಗೆ ಈ ಸಂಗತಿ ನಿಮ್ಗೆ ಇಷ್ಟ ಆದಲ್ಲಿ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಗೆಳೆಯರೇ.